ഹലോ ഗൈസ് എൻ ചൊല്ലർപുര ഞാനಂತೂ സೂಪರ್ ಆದುಲ್ಲ ഇനി ഞാൻ ಊರಿಗೆ പോന്തുല്ല ಒರ್ತಿಯ ಪೋಂದಿಪ್ಪುನ ಬಿಕಾಸ್ ಕುಡೋರ್ತಿ ಚೂರು ಬ್ಯುಸಿ ಉಳ್ಳಾಲ ಅವು ದಾದ ಬ್ಯುಸಿ ಪಂದು ಒಂದೇ ವ್ಲಾಗ್ ಅಡಿ ನಾನು ಕಂಟಿನ್ಯೂ ಮನ್ಪೆ ಒಂಜಿ ಸರ್ಪ್ರೈಸ್ ಉಂಡು ಆ್ಯಂಡ್ ಒಂಜಿ ಇನ್ಫಾರ್ಮೇಷನ್ ದಾದ ಪಂಡ ಒಂಜಿ ವ್ಲಾಗ್ ನಾನು ಕನ್ನಡ ಮಂತೊಂದುಲ್ಲೆ ಬಿಕಾಸ್ ಒಂದು ನಮ್ಮನ ಆಫೀಸ್ ತಗ್ಲೆಗ್ಲ ಅರ್ಥ ಆವೋಡು ಒಂದೊಂಜಿ ವ್ಲಾಗನ್ ಮಂತೊಂದಿಲ್ಲ ದಯಪಂಡ ಅಕುಲ್ ಮಸ್ತ್ ಕೇನೊಂದು ಇತ್ತೇರ ಕನ್ನಡ ಮನ್ಪುಲೆ ಪಂದು ಸೊ ಐಕ್ ಒಂದೊಂಜಿ ವ್ಲಾಗ್ ನಾನು ಕನ್ನಡ ಮಂತೊಂದುಲ್ಲೆ ಪೂರ ಲಾಸ್ಟ್ ಮುಟ್ಟ ತುಲೆ ಅವು ದಾದ ಸರ್ಪ್ರೈಸ್ ಒಂದು ನಿಕ್ಲೆ ಗೊತ್ತಾಪುಂಡು. ಇವತ್ತು ಬಸ್ ಬುಕ್ ಮಾಡಿದ್ದೆ, ಅವರು ಹೇಳಿದರು ನಮಗೆ 10 ನಿಮಿಷ ಬೇಗ ಬರ್ತದೆ ಅಂತ ಹೇಳಿದರು. ಅದಕ್ಕೆ ನಾನು 10 ನಿಮಿಷ ಬೇಗನೆ ಬಂದು ಆ ಲೊಕೇಶನಲ್ಲಿದ್ದೆ. ಬಟ್ 10 ನಿಮಿಷ ಅಲ್ಲ 20 ನಿಮಿಷ ಅದು ಲೇಟಾಗಿ ಬಂತು. ಸೊ ನನಗೆ ವೆಯ್ಟ್ ಮಾಡಿ ಸಾಕಾಯಿತು. ಒಂದು ಕಡೆಯಿಂದ ಭಯ ಕೂಡ ಆಗ್ತಾ ಇತ್ತು, ಎಲ್ಲಾದರೂ ಫ್ಲೈಓವರ್ ಮೇಲೆಯಿಂದ ಹೋಗಿದ್ರೆ ಅಂತೇಳಿ ಸ್ವಲ್ಪ ಭಯ ಆಯಿತು. ಬಟ್ ತುಂಬೊತ್ತು ವೆಯ್ಟ್ ಮಾಡಿ ಮತ್ತು ಆ ಬಸ್ನವ್ರಿಗೆ ಸಹ ಕಾಲ್ ಮಾಡ್ತಿದ್ದೆ. ಮತ್ತು ಲಾಸ್ಟಿಗೆ ಫೈನಲಿ ಬಸ್ ಬಂತು. ನಾನು ಲಾಸ್ಟ್ ಮೂಮೆಂಟಲ್ಲಿ ಬಸ್ ಬುಕ್ ಮಾಡಿದ್ರಿಂದ ನನಗೆ ಅಪ್ಪರ್ ಸಿಕ್ತು, ಲೋವರ್ ಸಿಗಲಿಲ್ಲ. ಯಾವುದಾದ್ರೆ ಏನು ಬಸ್ ಸಿಕ್ಕಿತಲ್ಲ ಅಂತ ಹೇಳಿ ಹೊರಟೆ, ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಬಟ್ ಸ್ವಲ್ಪ ಕೂಡ ನಿದ್ದೆನೇ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಬಿಕಾಸ್ ಅಷ್ಟು ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು, ಸ್ವಲ್ಪ ಅಲ್ಲ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು. ಬಿಕಾಸ್ ಯಾಕೆ ಅಂದರೆ ರೂಪ ಅವ್ರದ್ದು ಎಂಗೇಜ್ಮೆಂಟ್. ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ನನಗೆ ನಿದ್ದೆ ಕೂಡ ಬಂದಿರಲಿಲ್ಲ. ಸೊ ಟೈಮ್ ನೋಡ್ತಾನೆ ಇದ್ದೆ, ಮ್ಯಾಪ್ ಇಟ್ಟಿದ್ದೆ ಎಷ್ಟು ಗಂಟೆಗೆ ರೀಚ್ ಆಗ್ತೇನೆ ಅಂತೇಳಿ. ಮೀನ್ಸ್ ಬಸ್ ಸ್ಟಾಪಿಗೆ ಅವರ ಅಣ್ಣ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ ಅಂತ ಹೇಳಿದರು. ಅವರಿಗೆ ಬಿಫೋರೇ ನಾವು ಇನ್ಫಾರ್ಮ್ ಮಾಡಬೇಕು ಅಲ್ವಾ. ಸೊ ಧರ್ಮಸ್ಥಳ ಬಂದಾಗಲೇ ನಾನು ಅವರಿಗೆ ಇನ್ಫಾರ್ಮ್ ಮಾಡಿದೆ. ಪಾಪ ಅವರು ವೆಯ್ಟ್ ಮಾಡ್ತಾಯಿದ್ರು ಆ ಲೊಕೇಶನ್ ಹತ್ರ ಬಂದಾಗ. ಮತ್ತು ಅವರು ಬಂದಿದ್ದರು, ಪಾಪ ವೆಯ್ಟ್ ಮಾಡ್ತಿದ್ರು ಅಲ್ವಾ, ಆಲ್ರೆಡಿ ಅವ್ರು ಬಂದಿದ್ದರು. ಸೊ ಅವ್ರ ಜೊತೆ ಅವರ ಮನೆಗೆ ಹೋದೆ, ರೂಪನವ್ರದ್ದು ಮನೆಗೆ ಹೋದ್ವಿ. ಮದುಮಗಳನ್ನು ರೆಡಿ ಮಾಡಬೇಕಲ್ಲ ಬೆಳಗ್ಗೆ ಬೇಗ ಹೋಗಿ. ಅವಳು ನೋಡಿದರೆ ಎದ್ದೇ ಇರಲಿಲ್ಲ ಇನ್ನೂ ಸಹ ನಾನು ಹೋಗುವಾಗಲೇ, ಇನ್ನೂ ಮಲ್ಕೊಂಡೇ ಇದ್ಲು. ನೋಡಿ ನಮ್ಮ ಊರು ನೋಡಿ ಎಷ್ಟು ಚಂದ ಅಲ್ಲ. ನೋಡ ಎಷ್ಟು ಚಂದ ಅಲ್ಲ. ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ. ಸೊ ಫೈನಲಿ ನಾವು ಅವಳ ಮನೆಗೆ ಬಂದ್ವಿ. ಸೊ ಎಂಗೇಜ್ಮೆಂಟ್ ಡೇ ಅಲ್ವಾ, ಫಸ್ಟ್ ಮಾರ್ನಿಂಗ್ ಟೆಂಪಲಿಗೆ ಹೋಗಬೇಕು ಅಂತ ಹೇಳಿ ನಾನು ಅವಳು ಮತ್ತು ಅವಳ ತಂಗಿ ನಾವು ಟೆಂಪಲಿಗೆ ಹೊರಟಿದ್ವಿ. ಸೊ ನೋಡಿ ಎಷ್ಟು ಚಂದ ಉಂಟು ನೇಚರ್ ಅಲ್ವಾ. ಬನ್ನಿ ನಮ್ಮ ಊರಿಗೆ, ಚಂದ ಇರ್ತದೆ ಇನ್ನೂ ಸಹ. ನಮ್ಮ ಹಾಗೆ ಸಾಫ್ಟ್ ಜನಗಳು, ಚಂದದ ಊರು, ಚಂದದ ನೇಚರ್. ಸೊ ಒಂದ್ಸಲ ವಿಸಿಟ್ ಮಾಡಿ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊದಲ ತುಳುನಾಡು. ಬಿಫೋರ್ ರೆಡಿ ಆಫ್ಟರ್ ರೆಡಿಯಿಂದ ಮದ್ಮಾಲಿಗೆ ತುಲಿ ದಾಲ ತೋಜುನೆ ಬ್ಲ್ಯಾಕ್ ಆತೆ ನಮ್ಮುಂಕುದ ಟ್ಯಾನಿನಿ ರಿಮೂವ್ ಆವೊಂದುಂಡು. ಎನ್ನ ಕೊಡೆ ರಾತ್ರಿ ಪೋತುಂಡು ಚೋಳಿ ಲೆಕ್ಕ ಎಡ್ಡೆ ದಿನ ಪೋಂದುಂಡು ಮಾತ್ರ ಟ್ಯಾನ್. ಆದರೆ ಈ ವಿಡಿಯೋನ ನಾವು ಕನ್ನಡದಲ್ಲಿ ಮಾಡ್ತೇವೆ ಬಿಕಾಸ್ ನಮ್ಮ ಆಫೀಸ್ ಅವರಿಗೆ ಅರ್ಥ ಆಗಬೇಕು, ಇಲ್ಲದಿದ್ರೆ ತುಂಬ ಜನ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋವನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ. ಸೊ ತುಳುವರಿಗೆಲ್ಲ ಅರ್ಥ ಆಗ್ತದಲ್ವಾ ಇದು, ಜಸ್ಟ್ ನಮ್ಮ ಆಫೀಸ್ ಅವರಿಗೋಸ್ಕರ. ಆ್ಯಂಡ್ ಕನ್ನಡದವ್ರು ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ ಅವರಿಗೋಸ್ಕರ ಇದು ಕನ್ನಡದಲ್ಲಿ ಒಂದು ದಿನದ ಮಟ್ಟಿಗೆ. ಮತ್ತೆ ಬೇಕಾದ್ರೆ ಇನ್ನು ವಿಡಿಯೋ ಕನ್ನಡದಲ್ಲಿ ಬೇಕಾದ್ರೆ ಪರವಾಗಿಲ್ಲ, ನೀವು ತುಳುವನ್ನು ಕಲ್ತ್ಕೊಳ್ಳಿ. ಇದೊಂದು ವಿಡಿಯೋ ಕನ್ನಡದಲ್ಲಿ ಮಾಡ್ತೇವೆ. ಮಟ್ಟಿಗೆ ದಯವಿಟ್ಟು ತುಳುನಾಡಿನವರು ಬೇಜಾರು ಮಾಡ್ಕೋಬೇಡಿ. ನನ್ನಲ್ಲಿ ಖುಷಿ ಬೋಡೆ, ಇದು ನನ್ನ ತಮ್ಮ, ಚೋಟ ತಮ್ಮ. ನೋಡಿ ಸತ್ಯ ಹೇಳ್ತಾನೆ, ನಂಗೆ ರಾಕ್ಷಿ ಇದೆಲ್ಲ ಬೇಡ ಇತ್ತು, ನನ್ನನ್ನು ಬಿಡ್ತಿಲ್ಲ, ನನ್ನನ್ನು ಸಾಯಿಸ್ತಾ ಇದ್ದಾರೆ ಇಟ್ಕೊಂಡು. ಅಲ್ಲ ಇದೆಲ್ಲ ಜನ್ಮದಲ್ಲಿ ಹಾಕಿದವಳಲ್ಲ ನಾನು. ಗಂಟೆ 9 ಆಯ್ತು, ಎಷ್ಟೊತ್ತಿಗೆ ರೆಡಿ ಆಗ್ತಾಳೆ ಗೊತ್ತಿಲ್ಲ.
ರೆಡಿ ಮಾಡ್ಲಿಕ್ಕೆ ಬಂದವರು ಆ ಕಡೆ ಈ ಕಡೆ ದೇವ್ರ ಕೂತಾಗೆ ಕೂತಿರು, ನಾ ಎಂತ ಮಾಡೋದು? ಈಗ ದೂರ ಬಿಫೋರ್ ಈಗ ಇದ್ದಾಳೆ, ಇನ್ನು ರೆಡಿ ಆದ್ಮೇಲೆ ಹೇಗೆ ಆಗ್ತಾಳೆ ಅಂತ ತೋರಿಸಿ. ಮೊನ್ನೆದು ರೆಸಾರ್ಟ್ ಇದು ಟ್ಯಾನ್ ಹೋಗಿಲ್ಲ ಇನ್ನು. ನಮ್ಮ ಮುಖ ನೋಡಿ ಇಬ್ರದ್ದು. ಸ್ಪೋರ್ಟ್ಸ್ ಆಯ್ತು, ರೆಸಾರ್ಟ್ ಆಯ್ತು, ಒಳ್ಳೆ ದಿನ ಇಟ್ಟಿದ್ದಾರೆ. ಇಲ್ಲಿ ಮಾತ್ರ ವೈಟ್ ಆಗಿದೆ ನೋಡಿ, ಅದು ಟ್ಯಾನ್ ರಿಮೂವ್ ಆಗ್ತಾ ಉಂಟು. ನನ್ನ ಮುಖ ಎಲ್ಲಿ ಸಹ ವೈಟ್ ಆಗೋದಿಲ್ಲ. ಟ್ಯಾನ್ ಸ್ವಲ್ಪ ಹೋದ್ರೂ ಸರಿ ವೈಟ್ ಆಗಿಲ್ಲ. ನಂಗೆ ಇನ್ನೂ 1 ವೀಕ್ 2 ವೀಕ್ ಬೇಕು ನನ್ನ ಮುಖ ಸರಿಯಾಗಲಿಕ್ಕೆ. ಸ್ವಲ್ಪ ಸರಿಯಾಗಿತ್ತು. ಅದು ರೆಸಾರ್ಟ್ಗಿಂತ ಲಗಾಡಿ ತೆಗಿತು ನಮ್ದು. ಬಟ್ ಎಂಜಾಯ್ಮೆಂಟ್ ಇತ್ತು ಆಯ್ತಾ ತುಂಬಾ. ಆ ವಿಡಿಯೋ ನಾವು ಹಾಕ್ತೇವೆ. ಫಸ್ಟ್ ಟೈಮ್ ರೆಸಾರ್ಟ್ ಇದು ವಿಡಿಯೋ ಹಾಕ್ಲಿಲ್ಲ, ನಾವು ಹಾಕ್ತೇವೆ ವಿಡಿಯೋನು. ಇವಳನ್ನು ರೆಡಿ ಮಾಡುವಷ್ಟರಲ್ಲಿ ನನಗೆ ಎಲ್ಲಿಂದ ನೀರಿಳಿತಿತ್ತು. ಜನ್ಮ ಜಾಲಾಡಿ ಬಿಟ್ಲು. ಒಂದು ಕಡೆಯಲ್ಲಿ ಅವಳ ಕುತ್ತಿಗೆ ಸಹ ನಿಲ್ಲುವುದಿಲ್ಲ, ಕೈ ಕಾಲು ಸಹ ನಿಲ್ಲುವುದಿಲ್ಲ. ಆ ಕಡೆ ಈ ಕಡೆ ಇದು ಅದೆಂತ ಗೊಂಬೆ ಸಹ ಅಲ್ಲ, ನನಗೆ ಅದು ಈಗ ಬರ್ತಾ ಸಹ ಇಲ್ಲ ನೇಮ್. ಕೋಳಿ ತಲೆ ಆಡಿಸಿದಾಗೆ ಆಡ್ತಾನೇ ಇತ್ತು, ನಿಲ್ತಾನೆ ಇರಲಿಲ್ಲ, ಕೀ ಕೊಟ್ಟ ಕೋಳಿ ಥರ. ಬಟ್ ತುಂಬ ಸಫರ್ ಆಗಿದ್ದೇನೆ ನಾನು ಇವಳನ್ನು ರೆಡಿ ಮಾಡುವ ಇದರಲ್ಲಿ. ಬಿಕಾಸ್ ನನಗೆ ಅಲ್ಲಿ ಅನಿಸ್ತು ನಾನು ಜನ್ಮಕ್ಕೆ ನಾನು ಎಂಗೇಜ್ಮೆಂಟ್ ಒಂದು ಮಾಡ್ಕೊಳ್ಳೋದಿಲ್ಲ, ಮದುವೆ ಟೈಮಲ್ಲೇ ಸಾಕು ಅಂತ. ನನಗೆ ಸಹ ಅಷ್ಟೇ ಟಾರ್ಚರ್ ಕೊಟ್ಟಿದ್ದಾರೆ ಇಬ್ರು. ಆ ಕಡೆಯಿಂದ ಜಡೆ ಎಳೆಯುದು, ಈ ಕಡೆಯಿಂದ ಕೈ ಎಳೆಯುದು, ಕಾಲು ಎಳೆಯುದು ಅಂತ. ಮದುವೆ ಅಂದಮೇಲೆ ಎಲ್ಲ ಸಹಿಸ್ಕೊಳ್ಬೇಕು. ಮತ್ತೆ ನೀನು ನನ್ನ ಮದುವೆ ಆಗ್ಲಿಕ್ಕೆ ಯಾರು ಹೇಳಿದ್ದು? ನಾನು ತಡ್ಕೋಬೇಕಲ್ಲ, ಪಾಪದ ಮನುಷ್ಯ ಅಲ್ವಾ ನಾನು ಕೂಡ. ಪಾಪ ಅವನು ಬರ್ತಾನಲ್ಲ, ಅವನೇ ಪಾಪ ಆಗಿರ್ಬೋದು. ಸೊ ಅವಳನ್ನೆಲ್ಲ ರೆಡಿ ಮಾಡಿ ಒಂದು ಕಡೆಯಲ್ಲಿ ಕೂತ್ಕೊಳಿಸಿ ಬಿಟ್ವಿ. ಹಾಗೆ ಜನ ಎಲ್ಲ ಬರ್ತಾಯಿದ್ರು. ಆ್ಯಂಡ್ ಗಂಡಿನ ಕಡೆಯವರು ಸಹ ಬಂದರು. ಆದರೆ ಹುಡುಗನನ್ನು ಹುಡುಕ್ಲಿಕ್ಕೆ ಮಾತ್ರ ತುಂಬ ಕಷ್ಟಪಟ್ಟಿದ್ದೇವೆ. ಯಾಕಂದರೆ ಹುಡುಗ ದೊಡ್ಡವರೊಟ್ಟಿಗೆ ಇರಲಿಲ್ಲ, ಸಣ್ಣ ಮಕ್ಕಳೊಟ್ಟಿಗೆ ಇದ್ದರು. ಸೊ ಬಂದವರೆಲ್ಲ ಕೇಳ್ತಾಯಿದ್ರು, ಅಂದರೆ ನಮ್ಮ ಕಾಲೇಜ್ನವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದವರೆಲ್ಲ ನನ್ನ ಹತ್ರ ಕೇಳ್ತಾಯಿದ್ರು ಹುಡುಗ ಯಾರು ಅಂತ. ನಾನು ಸಹ ಆ್ಯಕ್ಚುಲಿ ಅಲ್ಲಿ ತನಕ ನಾನು ಸಹ ಹುಡುಕ್ತಿದ್ದೆ ಎಲ್ಲಿದ್ದಾರೆ ಅಂತೇಳಿ. ಮತ್ತೆ ಗೊತ್ತಾಯಿತು ಮಕ್ಕಳ ಹತ್ರ ಕೂತ್ಕೊಂಡಿದ್ದಾರೆ ಅಂತೇಳಿ. ಮತ್ತು ಅದಾದಮೇಲೆ ಎಲ್ಲ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದರು. ಫಸ್ಟ್ ಅವರು ತಂದ ಸೀರೆಯನ್ನು ಕೊಡಲಿಕ್ಕೆ ಇರ್ತದೆ. ಹುಡುಗನ ಕಡೆಯವರು ಸೀರೆ ಕೊಟ್ಟಾದಮೇಲೆ ಇವಳು ಹೋಗಿ ಆ ಸೀರೆಯಲ್ಲಿ ಅಂದರೆ ಅವರೇ ರೆಡಿ ಮಾಡಿಸಬೇಕು. ಅವ್ರು ರೆಡಿ ಮಾಡಿಸಿ ಕರ್ಕೊಂಡು ಬಂದಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಇರ್ತದೆ. ಈಗ ಅದೇ ಸೀರೆ ಕೊಡೋ ಶಾಸ್ತ್ರ ಇರ್ತದೆ. ಸೊ ಫಸ್ಟಿಗೆ ಎಲೆ ಅಡಿಕೆ ಎಕ್ಸ್ಚೇಂಜ್ ಮಾಡ್ತಾರೆ. ಅಂದರೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಗೆ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಗೆ ಎಲೆ ಅಡಿಕೆ ಎಕ್ಸ್ಚೇಂಜ್ ಇರ್ತದೆ. ಅದಾದಮೇಲೆ ಹುಡುಗಿಯನ್ನು ಕರ್ಕೊಂಡು ಬರೋದು. ಅಂದರೆ ನಾವು ಉಡಿಸಿದ ಸೀರೆ ಉಂಟಲ್ಲ, ಅದರಲ್ಲಿ ಕರ್ಕೊಂಡು ಬರ್ತಾರೆ. ಆಲ್ರೆಡಿ ರೆಡಿ ಮಾಡಿರ್ತೇವಲ್ವ, ಅದರಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅವಳಿಗೆ ಸೀರೆ ಕೊಡೋದು. ಹುಡುಗನ ಕಡೆಯವರು ಹುಡುಗಿಗೆ ಸೀರೆ ಕೊಟ್ಟು ಅವಳೆಲ್ಲರ ಆಶೀರ್ವಾದ ತಗೊಳ್ಳಿಕ್ಕೆ ಇರ್ತದೆ. ನಾನು ಅವಳನ್ನು ಫಸ್ಟ್ ಟೈಮ್ ನೋಡಿದ್ದು ಬೇರೆಯವರ ಕಾಲಿಗೆ ಬಿದ್ದದ್ದು. ಆಫ್ಟರ್ ಲಾಂಗ್ ಟೈಮ್. ಒಂಜಿ ಮದ್ನಾರ್ ಕೋಲುಂಡು ನೆಕ್ಸ್ಟ್ ಉಂದು ಬೊಕ್ಕಜಿತ್ತು ಎನ್ಸ ಒಂದುಂಡು ಸಡನ್ ಆದ ಎಂಗೇಜ್ಮೆಂಟ್ ಆತನ ಆತೇನಾ ಬೊಕ್ಕ ಆಯ್ತಾ ಪೂಜಾ ನಿಕ್ಕೆನ್ಸ ಉಂಡು ಇನ್ವಿಟೇಷನ್ ದಾದ ಮಂತ ಫಸ್ಟ್ಗೆ ಸ್ಕ್ಯಾನ್ ಮಾಡ್ತೀನಿ ಅಂದ ರೂಪಾ. ಸೊ ಇವಾಗ ಅವರು ರೆಡಿ ಮಾಡಿ ಹುಡುಗಿಯನ್ನು ಕರ್ಕೊಂಡು ಬರ್ತಾರೆ. ಅದಾದ್ಮೇಲೆ ಇವಾಗ ರಿಂಗ್ ಎಕ್ಸ್ಚೇಂಜ್ ಇರ್ತದೆ. ಮೊದಲ ಕರ್ಷಣೆ ಮಧುರ ಪದದ ಹಂಗಿಲ್ಲದ ಸಂಭಾಷಣೆ ಶುರುವೇ ಆಗೋಯ್ತು ಕಣ್ಣಂಚಲ್ಲಿ ಕುಶಲೋಪರಿ
ಕೈ ಮುಗ್ಗಿ ಅಷ್ಟೇ. ಇವಾಗ ರಿಂಗ್ ಎಕ್ಸ್ಚೇಂಜ್ ಆಯಿತು. ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಅಂದರೆ ಪ್ರಾರ್ಥನೆ ಮಾಡ್ತಾರೆ. ಅದಾದಮೇಲೆ ಎಲ್ಲ ಊಟಕ್ಕೆ ಹೋಗ್ತಾರೆ. ಸೊ ಅಲ್ಲಿಗೆ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಸ್ವಲ್ಪ ಕಸಿನ್ಸ್ ಟಾಕ್ಸ್. ಕನ್ನಡದಲ್ಲಿ ಮಾತಾಡಬೇಕು ಅಂತ ಇವತ್ತೊಂದು ದಿನದ ಮಟ್ಟಿಗೆ. ಹಾಂ, ಇದು ಇವಳದು ಅಣ್ಣ, ಒಂದು ಮಗುವಿದು ತಂದೆ, ಒಂದು ಮಗುವಿದು ತಂದೆ. ಇದು ಇವರ ಇನ್ನೊಂದು ಅಣ್ಣ, ಇವರಿಗೆ ನನಗೆ ಜಸ್ಟ್ 28. ಇವರಿಗೆ ಒಂದು ಸ್ಟೋರಿ ಹೇಳ್ಬೇಕಂತೆ. ಹೇಳಿ. ನನಗೆ ಎಂತ ಸ್ಟೋರಿ ಹೇಳ್ಬೇಡಿ. ನಾನು ಒಂದಿಷ್ಟು ಫಂಕ್ಷನ್ ಹೋಗಿದ್ದೇನೆ, ಎಲ್ಲಿಯೂ ನನ್ನ ಮಾನ ಮರ್ಯಾದೆ ಹೋಗ್ಲಿಲ್ಲ. ಇವತ್ತೆಲ್ಲ ಮಾನ ಮರ್ಯಾದೆ ಎಂತ ಕಲೀಲಿಕ್ಕಿಲ್ಲ. ನಾನೊಂದು ನೋಡ್ಲಿಕ್ಕೆ ಹೇಗೆ ಇದ್ದೇನೆ, ಚಿರ ಯುವಕ, 26 ವರ್ಷ. ಅಲ್ಲ, 60 ವರ್ಷ ತರ ಕಾಣುದಿಲ್ಲ ನಿಮಗೆ. ಇವರು 26 ವರ್ಷ ಅಂತ ನಾಚಿಕೆ ಆಗುದಿಲ್ಲ ಕೇಳಿಕ್ಕೆ. ಅದು ಉಲ್ಟಾ ಹೇಳಿದವ್ರೆ, ಅಂದ್ರೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಉಂಟಾಗಿ 26 ಹೋಗಿ 60. ಅದು ಏನಿಲ್ಲ, ಕಣ್ಣು ಅವತ್ತು ಸ್ಟಕ್ ಆಗಿದೆ 26. ಆಮೇಲೆ 29, ಯಾರದೊಂದು 28, 26 ಅರೌಂಡ್ ಇದೆ. ಯಾರದು ಹುಡುಗಿದ್ರೆ ಹೇಳಿ. ಹುಡುಗ ಇದ್ರಲ್ಲಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಬಜಾಜ್ ಅಲ್ಲಿ ಸೇಲ್ಸ್ ಮ್ಯಾನೇಜರ್ ಅಲ್ಲ, ಸೇಲ್ಸ್ ಅಷ್ಟೇಂತ. ಅಲ್ಲ, ಎಷ್ಟು ಬರ್ಗೆಟ್ಟಿದ್ದಾರೆ ಇದ್ರಲ್ಲಿ ಗೊತ್ತಾಗ್ತಿಲ್ವಾ ನಿಮಗೆ? ಇಲ್ಲಿ ಇವರಿಗೆ ನಿಮಗೆ ಹುಡುಗಿ ಬೇಕಾ? ನನಗೆ ಹುಡುಗಿ ಬೇಡ, ನಾವು ಸಿಂಗಲ್ ಆಗಿ ಆರಾಮವಾಗಿದ್ದೇವೆ. ಇಲ್ಲೊಂದು ಪ್ರೋಗ್ರಾಮ್ ಉಂಟು ದಿಮಿಸೋಲೆ, ಬಟ್ ಅದು ನೀವು ಕ್ಯೂರಿಯಾಸಿಟಿ ಉಂಟು ಅದಂತ ಏನು ಅಂತ ಕೇಳಿ. ಅವಳಿಗೆ ಸಹ ದಿಮಿಸೋಲೆ ಅಂದ್ರೆ ಅಂತ ಗೊತ್ತಿಲ್ಲ. ನಮ್ಮ ಊರಲ್ಲಿ ಆಗ್ತದೆ ಅದು, ನಾವು ಸಹ ಹೋಗ್ತೇವೆ ಅಲ್ಲಿ. ಇವಳ್ದು ನಮ್ಮ ಇವಳು ಇವತ್ತಿದು ಮದುಮಗಳಲ್ಲ, ಬುಲ್ಡಾಗ್ ಕಾಟು ನಾಯ ಅಂದ್ರೆ ಇವಳೆ. ಎಂಗೇಜ್ಮೆಂಟ್ ಆಗಿ ಓಡಿ ಹೋಗೋ ಪ್ಲಾನ್ ಅಲ್ಲಿ ಇತ್ತು ಗಂಡನೊಟ್ಟಿಗೆ, ಬಿಡ್ಲಿಲ್ಲ. ಎಲ್ಲರೂ ಹೋಗ್ತಿದ್ಲು ಅವಳು. ಇವಳು ವಿಮರ್ಶ. ಇವಳಿಗೆ ಒಂದು ಆಗೊಂದು 11 ಮುಕ್ಕಾಲಾಗೋ ಇವಳಿಗೆ ಒಂದು ಸ್ವಲ್ಪ ಏನೋ ಒಂದು ಇದಾಗಿತ್ತು. ಇವಳು ಗೊಬ್ಬೆಲ್ಲ ಇತ್ತು. ಇವಳು ಪೊದುವಾಳ್ ವಿಮರ್ಶ. ಅವರಿಗೆ ಹುಡುಗಿ ಕನ್ನಡ. ನಾವೆಲ್ಲಿ ಹೋಗ್ತಿದ್ವಿ ಗೊತ್ತಿಲ್ಲ, ನನ್ನ ಅವತಾರ ಎಲ್ಲ ಇವಾಗ ಚೇಂಜ್ ಆಯ್ತು. ಇಲ್ಲ, ನೀರಿರೋ ಪ್ಲೇಸಿಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೇವೆ. ಬಟ್ ಅಲ್ಲಿ ನೀರಿಲ್ಲದಿದ್ರೆ ರಿಟರ್ನ್ ಬರ್ಬೇಕಾಗ್ತದೆ. ಇನ್ನೇನಿಲ್ಲ, ಕಸಿನ್ ಸ್ಕ್ವಾಡ್ ಜೊತೆ ಹೋಗ್ತಾ ಇದೀವಿ. ಇವರಿಗೆ ಎಲ್ಲಾದ್ರೂ ಹುಡುಗಿ ಸಿಕ್ಕಿದ್ರೆ ಹೇಳಿ ಆಯ್ತಾ? ಇವಳು ಬೇಡ, ಇವಳು ಮರ್ಯಾದೆಲ್ಲ ತೆಗ್ದಿದೆ. ಇವರಿಗೆ ಹುಡುಗಿ ಸಿಕ್ಕಿದ್ರೆ ಹೇಳಿ. ಬೇಡ, ನಾನು ಸಿಂಗಲ್ ಆಗಿ ಆರಾಮಾಗಿದ್ದೇನೆ. ಮೈಂಡ್ ಅಲ್ಲಿ हाँ बोले. ಎದುರ್ಬೋದು ಯಾರನ್ನೇ ಹಾಕ್ಲಿಲ್ಲ, ಎದುರ್ಬೋದು. ನೀರುಂಡಾ? ನೀರುಂಟು ತೂಲೆಗೆ, ನೀರೇ ಇಲ್ಲ ಗೈಸ್. ಅಂಚಿ ಚೂರು ನೀರುಂಡು. ಯಾನ್ ಇಂಚೊಂಡು ಗೊತ್ತಿತ್ತು, ನಾನು ಬರ್ರೇನೆ ಬರ್ಪೇದಿತ್ತು ಮಾರೆ. ಒಂಜಿ ಕಾರ್ ಮಾತಂದ್ ಬೈದಿರು. ಈ ದೂರ ಇಂಚ ಅಂತ ಗೊತ್ತಿತ್ತು, ನಾನು ಬರ್ರೇನೆ ಬೈದೆ. ಕಾರ್ ಇಂಚದಿತ್ತೀನಿ ಕಾರಿಗೆ. ನೋ, ಎಷ್ಟು ನೀರು ಫುಲ್ ಉಂಟು. ಯಾರು ಕರ್ಕೊಂಡ್ ಬಂದದ್ದು? ಯಾರು ಹೇಳಿ? ನೀನಲ್ವಾ ಕರ್ಕೊಂಡ್ ಬಂದದ್ದು?
ಎಂತ ನೀರು ಮಾರ ಅಬ್ಬಾ, ಈ ರೀತಿ ನೀರು ಎಲ್ಲಿ ನೋಡ್ಲಿಲ್ಲ ನಾನು. ಅಬ್ಬಾ ತುಂಬಾ ನೀರು, ಅಬ್ಬಾ ಭಯ ಆಗಿದೆ ನಂಗೆ ಇಲ್ಲಿ ನೀರು ನೋಡಿ. ಒಂದೊಂದು ಇವಳು ಸಾಧನೆ ಸೂಪರ್ ಉಂಟು. ಯಾರು ಇಷ್ಟವರೆಗೆ ನೋಡ್ಲಿಲ್ಲ ಅಂತ ಒಂದು ಪ್ಲೇಸ್ ಕರ್ಕೊಂಡು ಬಂದಿದ್ದಾರೆ. ಇವಳನ್ನು ನಾವು ಮರಿಲಿಕ್ಕೆ ನೀರಲ್ಲಿ ತುಳುಕ್ತಾ ಉಂಟು. ನನ್ನ ಬ್ರದರ್ ಅಲ್ಲ, ನೀರು ಇದ್ರೆ ಬೇಡ, ಈಗ ನೀರಿಲ್ಲ. ನಾನು ಸ್ವಿಮ್ಮಿಂಗ್ ಮಾಡುವಂತ ಒಬ್ಬ ಸ್ವಿಮ್ಮರನ್ನೆಲ್ಲ ಕರ್ಕೊಂಡು ಗರ್ಡರ್ ಇದ್ದು ಅಲ್ಪ ಇತ್ತು ನೀರು. ಯಾನ ಕಡೆ ರೋಡ್ ಬರ್ತದ ಹೋಗಿ ದೂಡಿ ಸುಂದರವಾದ ಪ್ಲೇಸ್ ಅನ್ನು ತೋರಿಸಿ ನಮಗೆಲ್ಲರಿಗೂ ಸಂತೋಷವನ್ನು ಭರಿಸಿದಂತ ವಿಮರ್ಶಿ ಇವರಿಗೆ ಪೂರಕವಾದ ಧನ್ಯವಾದಗಳು. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಎಷ್ಟು ನೀರು ಮಾರೆ, ಅಲ್ಪ ಅಲ್ಪ ನಂಚು ನೀರು. ಅಲ್ಲೇನ್ ದೂರ್ನಾಥ್ ನಮ್ಮ ಪೋಪಿನಕಲ್ ಮಂಗನಕಲ್ ಅಲ್ಲ, ಇವಳು ಕರ್ಕೊಂಡೇಗ ಬರ್ತಿದ್ದಾಳೆ. ನಾವು ಹೋಗುವವರೆಷ್ಟು ಮಂಗನವರು. ಏಪ್ರಿಲ್ ಮೇ ಅಲ್ಲಿ ಬಂದು ನೀರುಂಟ ಎಲ್ಲಿ ನೀರು ನಾವು ತೋಡ್ಬೇಕೀಗ. ನೀರು ಮರಳು ತೆಗೆಯಬಹುದು ಈಗ ಚಂದ. ಅಲ್ಲಿ ಎಲ್ಲ ಇದೆಲ್ಲ ಮಾಡಿದ್ದಾರೆ. ಕನ್ನಡವಾ ಅಲ್ಲ, ಮನೇಲಿ ಟೀ ಮಾಡಿ ಕೊಡಲ್ಲ ಅಂತ ಇಲ್ಲಿ ತನಕ ಬಂದಾಗಿದೆ. ಎಷ್ಟು ಸುತ್ತಿಸಿದ್ಲು ಅಂದ್ರೆ ಒಂದು ನೀರಿದ್ದು ಪಸೆ ಇಲ್ಲ ಅಲ್ಲಿ. ಕನ್ನಡಕ್ಕೆ ಅಲ್ಲ, ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಇಲ್ಲಿ ತನಕ ಬರ್ಬೇಕಿತ್ತ ನಾವು. ಎಷ್ಟು ಯಪ್ಪ, ನಮ್ಮ ಉತ್ತರ ನೋಡಿದ್ರು ಓಡಿ ಹೋಗ್ಯಾರ ಯಾರು. ಅಲ್ಲ, ಆಗ ಗಂಡನೊಟ್ಟಿಗಿರುವಾಗ ಬಾಯಿ ಬರ್ತಿರ್ಲಿಲ್ಲ. ಈಗ ಒಂದೆಷ್ಟು ಮಾತಾಡ್ತಾಳೆ. ಬೇರೆ ಆಯ್ತಾ ನೋಡಿ. ಈಗ ಒಂದು ಕಬ್ಬು ಜ್ಯೂಸ್ ಕುಡಿಲಿಕ್ಕೆ ನಾವು ಸಾಧಾರಣ ಒಂದು ತುಂಬಾ ಟ್ರಾವೆಲ್ ಮಾಡಿದ್ವಿ. ಈಗ 1 ಅವರಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೇವೆ. ಲಾಸ್ಟಿಗೆ ಇದೇ ಸಿಕ್ಕಿದ್ದು ನಮಗೆ. ಒಂದು 5 ನಿಮಿಷ ಬಿಟ್ರೆ ಮನೆಯಿಂದ ಒಬ್ಬೊಬ್ಬರು ಕಾಲ್ ಬರ್ತದೆ, ಎಲ್ಲಿ ಹೋಗುದು ಸಾಯ್ಲಿಕ್ಕೆ ಅಂತ. ಮತ್ತೆ ಕೊರಂಜ ಕಲ್ಲಿಗೆ ಹೋಗುವ, ಗಡೈ ಕಲ್ಲಿಗೆ ಹೋಗುವ. ಕೊರಂಜ ಕಲ್ಲು ಗಡೈ ಕಲ್ಲು ಎಷ್ಟು ದೂರ ಉಂಟು? ಗಡೈ ಕಲ್ಲಿಗೆ ಅಂತ, ಗಡೈ ಕಲ್ಲಿಗೆ ಕೆಳಗೆ ಹೋಗ್ಲಿಕ್ಕೆ ಇವಾಗ ನಾವು 7 ಗಂಟೆ ಆಗ್ತದೆ ಅಲ್ಲಿ ಹೋಗುವಾಗ. ಇನ್ನು ಮೇಲೆ ಹತ್ತಿಗೆ ಉಂಟ ನಾವು. ಆಯ್ತು, ಟೈಮ್ 5:30 ಆಯ್ತು. ಒಂದು ಕರ್ಮು ಜ್ಯೂಸ್ ಕುಡಿಲಿಕ್ಕೆ ಇಲ್ಲಿ ತನಕ ಬಂದ್ವಿ. ಒಂದು ಜ್ಯೂಸ್ ಕುಡ್ಲಿಕ್ಕೆ ಸಾಧಾರಣ 15-20 ಕಿಲೋಮೀಟರ್ ಬಂದಿದೆ. ನಮ್ದು ಇವರು ಇದ್ದಾರಲ್ಲ ಗೈಡರ್, ಇವರು ಒಳ್ಳೆ ಗೈಡರ್. ಒಂದು ಜ್ಯೂಸಿಗೆ 15 ಕಿಲೋಮೀಟರ್ ಅಂದ್ರೆ ಕತಾರ್ ಹೇಗಿರ್ಬೋದು ಇದು ಗೈಡ್ ಲೈನ್ಸ್ ಎಲ್ಲ. ಇಲ್ಲೇ ಹತ್ತಿರ ಇಲ್ಲೇ ಹೇಳಿ ಒಂದು 15 ಕಿಲೋಮೀಟರ್ ಕರ್ಕೊಂಡು ಬಂದ್ರು. ಈಗ ರಿಟರ್ನ್ 15 ಕಿಲೋಮೀಟರ್ ಹೋಗ್ಬೇಕು. ನಾವು ಪ್ರಮೋಷನ್ ಕೊಡ್ತಿದ್ದೀವಿ. ಸ್ವಾಮಿ ಕೊರಗಜ್ಜ ಕ್ಯಾಂಟೀನ್, ಇಲ್ಲಿಗೆ ಬನ್ನಿ, ಇಲ್ಲಿ ಚಂದ ಇರ್ತದೆ. ಹಲೋ, ಓಕೆ, ಇವಾಗ ಮನೆಗೆ ಹೊರಟ್ವಿ. ಬಾಯ್ ಬಾಯ್ ಮಲ್ಪೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.